ಬೆಲ್ಲದ ಕೇಕ್ ಎನ್ನ ಬಾವಿ ಮಂದಿನ ಕೇಕ್ ಬಾರಿ ಶೋಕುಂಡು ತಾರೆ ಈ ಬೆಲ್ಲ ಪೂರ ತಿಕ್ಕುಡು ಮಂಜಲ್ ದಿರೆ ತಡ್ಡೆ ತಿನ್ಲಿಕ್ಕೆ ಅವನು ಸೂಪರ್ ಸೂಪರ್ ಉಂಡು ಟೇಸ್ಟ್ ಸೂಪರ್ ಉಂಡು ಸೇಮ್ ಇತನಟ ಶುಗರ್ ತಕ್ಲು ತಿನ್ಪುಣ ಕೇಕ್ ಬೈಜಿ ಇನ್ನು ಬೆಲ್ಲಡ್ ಮಲ್ತು ನೆಡ್ತಾರೆ ಶುಗರ್ ತಾಯಿಲ್ಲ ತಿನ್ನುಳ್ಳಿ ಅನ್ಪಣೇನು ತೋಜಾದು ಕೊರಿ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬೆಲ್ಲದ ಕೇಕ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಬೆಲ್ಲದ ಕೇಕ್ ಅನ್ನ ರುಚಿ ನೋಡುವ ಪೇಸ್ಟ್ರಿ ಕೇಕ್, ಒಂದು ಸ್ವಲ್ಪ ಕೂಡ ಸಕ್ಕರೆಯನ್ನು ಉಪಯೋಗ ಮಾಡದೆ ಬೆಲ್ಲದ ಕೇಕ್ ಅನ್ನ ಪರಿಚಯ ಮಾಡಿದೆ. ದೊಡ್ಡ ಸೂಪರ್ ಉಂಡಿ ತಾರ ಇಲ್ಲ ಬೆಲ್ಲ ತಾರೆ ಮಾಡ್ತಾರ. ತೆಂಗಿನಕಾಯಿ ಮತ್ತು ಬೆಲ್ಲ ಇದರ ಟೇಸ್ಟ್ ಅನ್ನೋದು ನೋಡ್ಲೇಬೇಕು ಎಲ್ರು. 270 ರೂಪಾಯಿಗಳಿಗೆ ನಿಮಗೆ ಕೇಕ್ ಬೇಕಿದ್ರೆ ನಮ್ಮ ಸುಳ್ಯದ ಫ್ರೆಂಡ್ಸ್ ಬೇಕ್ ಬರಬೇಕು. KVG ಕ್ಯಾಂಪಸ್ ನಲ್ಲಿ ಸಿಗ್ತಾ ಇದೆ. ಹಾಗೆಯೇ ತಾಲೂಕು ಆಫೀಸಿನ ಎದುರು ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಇದೆ. ಇಲ್ಲಿ ಬಡತನ ಶ್ರೀಮಂತರು ಅಂತ ಹೇಳಿ ಇರಬಾರ್ದು, ಎಲ್ಲರೂ ಕೂಡ ಕೇಕ್ ಕಟ್ ಮಾಡೋದರ ಮೂಲಕ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳೋ ಕಾರಣದಿಂದ ಫ್ರೆಂಡ್ಸ್ ಬೇಕ್ 270 ರೂಪಾಯಿಗೆ ಕೇಕ್ ಅನ್ನ ಇವತ್ತಿಂದ ಬಿಡುಗಡೆ ಮಾಡ್ತಾ ಇದೆ. ಶೇಖರ್ ಅವರು ಹೇಳೋ ಪ್ರಕಾರ 20 ಫ್ಲೇವರ್ಗಳಲ್ಲಿ ಈ ಬೆಲ್ಲದ ಕೇಕ್ ನಮಗೆ ಸಿಗ್ತಾ ಇದೆ. ಶುಗರ್ ಇಂದ ಸ್ವಲ್ಪ ದೂರ ಉಳಿಯುವವರಿಗೆ ಈ ಬೆಲ್ಲದ ಕೇಕ್ ತುಂಬಾ ಒಳ್ಳೆಯದು. ಹಾಗಿದ್ರೆ ಈ ಬೆಲ್ಲದ ಕೇಕ್ ಇಂಟ್ರೊಡ್ಯೂಸ್ ಆಗಿದೆ, ಹೇಗಿದೆ ಅಂತ ಇವಾಗ ನೋಡುವ. ಬೆಲ್ಲದ ಕೇಕ್ ಅನ್ನ ಕಟ್ ಮಾಡ್ತಾ ಇದೀವಿ, ಜೊತೆಗೆ ಟೇಸ್ಟ್ ಮಾಡುವಂತ ಟೈಮ್ ಇದು. ಶೇಖರ್ ಅವರು ಹಾಗೇನೆ ಭಾಸ್ಕರ್ ಅವರು ಜೊತೆಯಾಗಿ ಸೇರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಬೇಕಿನ ಎಲ್ಲ ಮಳಿಗೆಗಳಲ್ಲೂ ಕೂಡ ಇವತ್ತಿನಿಂದ ಸಿಗ್ಲಿಕ್ಕಿದೆ. ಹಾಗಿದ್ರೆ ನಾವೆಲ್ಲ ಕೂಡ ಚಪ್ಪಾಳೆಯೊಂದಿಗೆ ಬೆಲ್ಲದ ಕೇಕ್ ಅನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡೋಣ. ಕಟ್ ಮಲ್ಪ್ಲೆ ನಮ್ಮ ಬೆಲ್ಲದ ಕೇಕ್ ಒಂಜಿ ಸ್ಟಾರ್ಟ್ ಮಾಡ್ತದ ಅಂಚ ಮಾತೆರ್ಲ ಟೇಸ್ಟ್ ತೂತೀರಿ ಐತ ಬಗ್ಗೆ ಎಂಜಿ ಅಗಲ್ಡನೆ ಜನಕ್ಕಲ್ಡನೆ ಕೇನ್ಗ ನಮ್ಮ ಐತ ಬಗ್ಗೆ ಟೇಸ್ಟ್ದ ಬಗ್ಗೆ ಫಸ್ಟ್ ಅದೀರೆ ಹೊಲ್ಲೆ ಸೂಪರ್ ಉಂಡು ಟೇಸ್ಟ್ ಸೂಪರ್ ಉಂಡು ಸೇಮ್ ಎಡೆ ಉಂಡು ಟೇಸ್ಟ್ ಎಡ್ಡುಂಡು ಇತನಟ ಶುಗರ್ ತಕ್ಲು ತಿನ್ಪುಣ ಕೇಕ್ ಬೈಜಿ ಇನ್ನು ಬೆಲ್ಲಡ್ ಮಲ್ತು ನೆಡ್ತಾರೆ ಶುಗರ್ ತಾಯಿಲ್ಲ ತಿನ್ನುಳ್ಳಿ ಅನ್ಪಣೇನು ತೋಜಾದು ಕೊರಿ ಶೋಕುಂಡು ಎಡ್ಡುಂಡು ಬೆಲ್ಲದ ಕೇಕ್ ಸೂಪರ್ ಆತಂడి ಸೂಪರ್ ಇತ್ತು ಸೂಪರ್ ಸೂಪರ್ ಆತಂడి ಭಾರಿ ಒಳ್ಳೆಯದಿದೆ. ಒಳ್ಳೆಯ ಒಂದು ಬೆಲ್ಲದ ಕೇಕ್. ಇದರಲ್ಲಿ ಯಾವುದು ಬೆಲ್ಲದ ಒಂದು ಪರಿಮಳ ಆಗಲಿ ಯಾವುದು ಒಂದು ಗೊತ್ತಾಗೋದು, ಯಾವ ಒಂದು ವೆರೈಟಿಯಲ್ಲಿ ಮಾಡಿದ್ದನ್ನು. ತೆಂಗಿನ ಕಾಯಿಯ ಇದು ಸಿಗ್ತಾ ಇದೆ, ತುರಿ ಸಿಗ್ತಾ ಇದೆ. ಒಳ್ಳೆಯ ಇದು ಖಂಡಿತ ಇದಕ್ಕೆ ಗ್ರಾಹಕರು ಮೆಚ್ಚಿಕೊಂಡು ತುಂಬ ಒಳ್ಳೆಯ ಒಂದು ಸೇಲ್ಸ್ ಆಗ್ಬೋದು ಅಂತ ನಮ್ಮೊಂದು ಅಭಿಪ್ರಾಯ. ಚೆನ್ನಾಗಿದೆ. ಶುಗರ್ ಇರುವವರು ಭಯಪಡಬೇಕಾಗಿಲ್ಲ, ಸೀದಾ ಫ್ರೆಂಡ್ಸ್ ಬೇಕರಿಗೆ ಬಂದು ಶುಗರ್ ಇಲ್ಲದ ಕೇಕನ್ನು ತಗೊಳ್ಬೋದು, ಬೆಲ್ಲದ ಕೇಕ್ ತಗೊಂಡು ಹೋಗ್ಬೋದು. ಚೆನ್ನಾಗಿದೆ, ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡದೆ ನ್ಯಾಚುರಲ್ ಆಗಿ ಇದು ಮಾಡ್ತಿದ್ದಾರೆ, ಚೆನ್ನಾಗಿದೆ. ಎಡ್ಡೆ ಎಡ್ಡೆ ಉಂಡು ಒಂದು ಶುಗರ್ ಇತ್ತಿನಾಗಲೇ ಪೂರ ಬಾರಿ ಎಡ್ಡೆ ಒಂದು ಕೇಕ್ ಮತ್ತೆ ಬಾರಿ ಎಡ್ಡೆ ಉಂಡು ಬೆಲ್ಲದ ಕೇಕ್. ಇನ್ನೇ ಲಾಂಚ್ ಮಾಡ್ತೀರಿ ಫ್ರೆಂಡ್ಸ್ ಬೇಕಾರಿದಾಗಲೇ ಒಂದೇತ ರೇಟ್ ಖಾಲಿ 250 ರೂಪಾಯಿ. ಪ್ರತಿ ಊರೆಲ್ಲ ಈ ಒಂಜಿ ಕೇಕ್ನ ಟೇಸ್ಟ್ ಮಾಡ್ತದೆ ಎಂಚ ಉಂಡು ಪಂಡದ ಒಂಜಿ ರಿವ್ಯೂ ಕೊರ್ದು ಫ್ರೆಂಡ್ಸ್ ಬೇಕಾದ ಬೆಲ್ಲದ ಕೇಕ್ ನಾಯಿನಾತು ಮಿತ್ತುಕೊ ನೋಡು ಪನ್ಪಿನ ಒಂಜಿ ಆಶಯ. ಸೂಪರ್ ಎಡ್ಡೆ ಉಂಡು ಮಾತಿರ್ ಲೈಕ್ ಮನ್ಪೊಲಿ. ಎಲ್ಲ ಕೂಡ ಬೆಲ್ಲದ ಕೇಕನ್ನು ತಿನ್ನಿ ಆರೋಗ್ಯಕರವಾಗಿರಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಇರಲ್ಲ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಳ್ಯದ KVG ಕ್ಯಾಂಪಸ್ನ ತಾಲೂಕು ಆಫೀಸಿನ ಎದುರು ಭಾಗದಲ್ಲಿರುವಂತಹ ಫ್ರೆಂಡ್ಸ್ ಬೇಕರಿ ಅನ್ನುವಂತಹ ಒಂದು ಬೇಕರಿಗೆ ಬಂದಿದ್ದೇನೆ. ಕಳೆದ 10 ವರ್ಷಗಳಿಂದ ಗ್ರಾಹಕರಿಗೆ ಅದರದ್ದೇ ಆಗಿರುವಂತಹ ವಿಶೇಷತೆಯ ಮೂಲಕ ಗುರುತಿಸಿಕೊಂಡಿರುವಂತಹ ಸಂಸ್ಥೆ. ಹಾಗೆ ಇವತ್ತು ಬೇರೆ ಬೇರೆ ವಿಧದಲ್ಲಿ ಇಲ್ಲಿರುವಂಥ ಕೇಕ್ಗಳಾಗಿರ್ಬೋದು ಅಥವಾ ಇಲ್ಲಿರುವಂಥ ವೆರೈಟಿ ಆಗಿರುವಂತಹ ಆಕರ್ಷಕವಾಗಿರುವಂತಹ ತಿನಿಸುಗಳ ಮೂಲಕ ಗ್ರಾಹಕರ ವಿಶ್ವಾಸವನ್ನು ಗಳಿಸಿಕೊಂಡಿರುವಂಥ ಫ್ರೆಂಡ್ಸ್ ಬೇಕ್. ಸೊ ನನ್ನ ಹೆಸರು ಸಚಿನ್ ಅಂತ, ಇಂಜಿನಿಯರಿಂಗ್ ಮಾಡ್ತಾ ಇರೋದು ನಾನು. ನಾವಿಲ್ಲಿ ಫ್ರೀ ರಿಫ್ರೆಶ್ಮೆಂಟ್ ಟೈಮಲ್ಲೆಲ್ಲ ಬರ್ತಾ ಇರ್ತೇವೆ ಫ್ರೆಂಡ್ಸ್ ಬೇಕಿಗೆ. ಫೇಮಸ್ ಇಲ್ಲಿ ಫ್ರೆಂಡ್ಸ್ ಬೇಕು. ಅಷ್ಟು ಒಂದು 10:45-11 ಗಂಟೆಗೆ ಮಾಮೂಲು ಡೈಲಿ ಬರ್ತಾ ಇರ್ತೇವೆ, ನಮ್ಮ ರೂಟೀನದು. ಇಲ್ಲಿ ಬಂದು ಕೇಕ್ ಮತ್ತು ಏನಾದರೂ ಸ್ವೀಟ್ಸ್, ಪಫ್, ವೆರೈಟಿ ಆಫ್ ಫುಡ್ಸ್ ಎಲ್ಲ ಸಿಗ್ತದೆ. ದೆನ್ ಮತ್ತು ಬರ್ಡೇ ಕೇಕ್ ಕೂಡ ತುಂಬ ವೆರೈಟಿ ಆದಂಥ ಬರ್ಡೇ ಕೇಕ್ನ ಇವ್ರು ಕೊಡ್ತಾರೆ. ನನಗೆ ತುಂಬ ಇಷ್ಟ ಆಗ್ತದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬರ್ಡೇ ಇದ್ದರೆ ಎಲ್ಲರೂ ಹೆಚ್ಚಾಗಿ ಇಲ್ಲಿಂದಲೇ ತಗೊಳ್ತಾ ಇರ್ತಾರೆ. ಪಫ್ಸ್ ಎಲ್ಲ ಫ್ರೆಶ್ ಆಗಿ ಇರುತ್ತೆ, ನಮಗೆಲ್ಲ ಇಷ್ಟ ಆಗುತ್ತೆ. ಅರೌಂಡ್ 6-7 ಇಯರ್ಸಿಂದ ಇಲ್ಲಿಗೆ ಬರ್ತಾ ಇದ್ದೇವೆ. ಅಂದರೆ ಡಿಪ್ಲೊಮಾ ಕೂಡ ಇಲ್ಲೇ ಮಾಡಿದ್ದು. ಅಂದರೆ ಬ್ರೇಕ್ ಟೈಮ್ಸಲ್ಲೆಲ್ಲ ಇಲ್ಲಿ ಬಂದು ಪಪ್ಸ್ ಅಲ್ಲಾದರೆ ಜ್ಯೂಸ್ ಎಲ್ಲ ಕುಡಿತಾ ಇರ್ತೇವೆ. ಇಲ್ಲಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫುಡ್. ಆಮೇಲೆ
ಇದು ಇಲ್ಲಿಯ ಸ್ಟಾಫ್ ಆದರೂ ಅಷ್ಟೇ, ಅವರ ಅಕ್ಕ ಅವರು ಒಳ್ಳೆ ಅಂದರೆ ನಮ್ಮ ಜೊತೆ ಇಂಟರಾಕ್ಟಿವ್ ಆಗಿರ್ತದೆ, ಅಂದರೆ ಅವ್ರ ಜೊತೆ ಇಂಟರಾಕ್ಷನ್ ಚೆನ್ನಾಗಿರ್ತದೆ ಅವ್ರ ಜೊತೆ. ಫ್ರೆಂಡ್ಸ್ ಬೇಕರಿ ಅದು ಈನಿಕ್ 10 ವರ್ಷ ಒಂದು ಬತ್ತಲು ಸುಳ್ಯದ ಮಾತ ಜನಕ್ಲೆನ ಸಹಕಾರ ಈತ್ ಮುಟ್ಟಲ ಕೊರೊಂದು ಬತ್ತಾರೆ ನನ್ನ ದುಂಬುಗ್ಲ ನಿಕ್ಲ ಮಾತ ಸಹಕಾರ ಎಂಕ್ಲೆ ಬೋಡೊಂದು ಯಾನು ನಿಕ್ಲ ಕೇನೊಂದುಲ್ಲೆ ಮಾತರೆಗ ನಮಸ್ಕಾರ. ನಮ್ಮ ಶಾಪ್ ಇನ್ನಿಕ್ಕೆ 10 ವರ್ಷ ಓಪನ್ ಆತು. ಮಾತೆಲ್ಲ ಸಹಕಾರ ಕೊರಡು ಎಂಕ್ಲೆಗೆ ನನ್ನ ದುಂಬೂರು ತಿಂಚಿ ಸಹಕಾರ ಕೊಡ್ತಾರೆ. ನನ್ನೆಲ್ಲ ಸಹಕಾರ ಕೊರಡು ಕೇನಂತಿಲ್ಲ. ಎಸ್ ವೀಕ್ಷಕರೇ, 10ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಿರ್ತಕ್ಕಂತಹ ಫ್ರೆಂಡ್ಸ್ ಬೇಕ್ನಲ್ಲಿ ಕೇವಲ 270 ರೂಪಾಯಿಗಳಿಂದ ನಮಗೆ ಬೇಕಾಗಿರುವಂಥ ಕೇಕ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. 270 ರೂಪಾಯಿಗಳಿಂದ ಪೇಸ್ಟ್ರಿ ಕೇಕನ್ನು ಕೊಡುವಂಥ ಕೆಲಸ ಇದೆ. ಅದರ ಜೊತೆಗೆ ಬೆಲ್ಲದ ಕೇಕ್ ಅಂತ ಹೇಳುವಂಥ ಹೊಸತನವನ್ನು ಸುಳ್ಯಕ್ಕೆ ಪರಿಚಯ ಮಾಡ್ತಾ ಇದೆ. ನನ್ನ ಜೊತೆಗೆ ಸುಮಾರು 4 ಸಂಸ್ಥೆಗಳಿಗೂ ಕೂಡ ಒಂದು ಪ್ರೊಡಕ್ಷನನ್ನು ರೆಡಿ ಮಾಡಿ ಕಳಿಸಿಕೊಡ್ತಿರ್ತಕ್ಕಂಥ ಶೇಖರ್ ಅಣ್ಣ ಇದ್ದಾರೆ. ಅಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಸೌಖ್ಯ. ಓಕೆ, ಇವತ್ತು 4 ಸಂಸ್ಥೆಗಳಲ್ಲಿ ಯಾವ ರೀತಿ ಜನರ ಸಹಕಾರಗಳಿದೆ ಸುಳ್ಯವನ್ನು ಸೇರಿಸಿ? ಎಲ್ಲ ಬ್ರಾಂಚಲ್ಲಿ ಸಹ ಒಳ್ಳೆ ರೀತಿಯ ಸಹಕಾರ ಇದೆ ನಮಗೆ. ಫುಲ್ಲು ನಮಗೆ ಎಲ್ಲರೂ ಕಸ್ಟಮರ್ಸ್ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಸಹ ಅವರು ಇದೇ ರೀತಿ ನಮಗೆ ಸಹಕಾರವನ್ನು ಕೊಡಬೇಕಂತೇಳಿ ನಮ್ಮದೊಂದು ಆಶಯ. ಹೌದು. ಮತ್ತು ನಮ್ಮದೀಗ ಹೊಸತ್ತಾಗಿ ನಾವೇ ಒಂದು ರೆಸಿಪಿ ರೆಡಿ ಮಾಡಿ ಬೆಲ್ಲ ಹಾಕಿ ಒಂದು ಕೇಕನ್ನು ನಾವು ರೆಡಿ ಮಾಡಿದ್ದೇವೆ. ಅದಕ್ಕೆ ಎಲ್ಲ ಕಸ್ಟಮರ್ಸ್ ನಮಗೆ ಮುಂಚೆ ಹೇಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಆ ಬೆಲ್ಲದ ಕೇಕಿನ ಒಂದು ಟೇಸ್ಟ್ ಎಲ್ಲರೂ ನೋಡಬೇಕಂತೇಳಿ ನಮ್ಮ ಆಸೆ. ಮತ್ತು ಎಲ್ಲರಿಗೆ ಈಗ ಕೆಲವರಿಗೆ ಬರ್ತ್ಡೇ ಆಚರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. 300, 400, 600, 700 ರೂಪಾಯಿ ಕೇಕಿಗೆ ಇರ್ತದೆ. ಎಲ್ಲರೂ ಬರ್ತ್ಡೇಯನ್ನು ಆಚರಿಸಬೇಕಂತೇಳಿ ನಾವು ಒಂದು 270ಗೆ ಅಂತೇಳಿ ಎಲ್ಲ ಪಾಪದವರು ಎಲ್ಲರೂ ಸಹ ಎಲ್ಲರೂ ಒಂದು ಬರ್ತ್ಡೇಯನ್ನು ಆಚರಿಸಬೇಕು, ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇರಬೇಕಂತೇಳಿ ನಾವೊಂದು 270ಕ್ಕೆ ಒಂದು ಕೇಕನ್ನು ಬಿಡುಗಡೆ ಮಾಡಿದ್ದೇವೆ. ಅದು ನಮ್ಮ ಎಲ್ಲ ಬ್ರಾಂಚಲ್ಲಿ ಇವತ್ತಿಂದ ಇರ್ತದೆ. ಓಕೆ, 10 ವರ್ಷಗಳ ಕಾಲ ಈ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಹೆಜ್ಜೆ ನೀರಿಸಿ ಎಲ್ಲರ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ, ನಂಬಿಕೆಗೆ ಪಾತ್ರವಾಗಿದೆ. ಎಷ್ಟು ಖುಷಿ ಆಗ್ತಾ ಇದೆ ಸುಳ್ಯದ ಒಂದು ಸಂಸ್ಥೆಗೆ ಜನರು ಕೊಟ್ಟಿರುವಂಥ ಒಂದು ಸಹಕಾರ ನೋಡುವಾಗ ನಮಗೆ? ತುಂಬ ಖುಷಿ ಉಂಟು ನಮಗೆ. ಇಲ್ಲಿ ಫಸ್ಟಿಗೆ ಬರುವಾಗ ಸ್ವಲ್ಪ ಭಯ ಇತ್ತು, ಆಗ್ತದಾ ಇಲ್ವಾ ಅಂತೇಳಿ. ಆದರೆ ಈಗ ವರ್ಷ ಹೋದಾಗೆ ನಮಗೆ ಕಸ್ಟಮರ್ಸ್ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ. ಎಲ್ಲ ರೀತಿಯಲ್ಲಿ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತು ಬರ್ತ್ಡೇ ಏನೇ ಕಾರ್ಯಕ್ರಮ ಇದ್ದು ನಮ್ಮ ಹತ್ರನೇ ಕೇಕ್ ತಗೊಂಡೋಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಸಹಕಾರ ಕೊಡ್ತಿದ್ದಾರೆ. ಓಕೆ, ಇವಾಗ ಬರ್ತ್ಡೇ ಕೇಕ್ಗಳನ್ನು ಬಿಟ್ಟರೆ ಉಳಿದಂತೆ ನಮ್ಮ ಸುಳ್ಯದ ಫ್ರೆಂಡ್ಸ್ ಬೇಕ್ನಲ್ಲಿ ಏನೆಲ್ಲ ತಿಂಡಿ ತಿನಿಸುಗಳು ನಮಗೆ ಸಿಗ್ತದೆ ಅಂತ? ಎಲ್ಲ ಸ್ವೀಟ್ ಐಟಮ್ಸ್ ಸಿಗ್ತದೆ, ಮತ್ತು ಖಾರ ಐಟಮ್ಸ್, ಪಫ್ಸ್ ಐಟಮ್ಸ್, ರೋಲು, ಮತ್ತು ಪಿಜ್ಜಾ ಸಿಗ್ತದೆ. ಎಲ್ಲ ಬೇಕರಿಯಲ್ಲಿ ಏನೆಲ್ಲ ಐಟಮು ಇರ್ತದೆ ಅದೆಲ್ಲನೂ ಕೂಡ ಇಲ್ಲಿ ಸಿಗ್ತದೆ. ಎಲ್ಲ ಸಿಗ್ತದೆ. ಹಾಗಿದ್ರೆ ಜನರು ಇನ್ನು ಮುಂದೆ ಹಣ ಜಾಸ್ತಿ ಇದೆ, ರೇಟ್ ಜಾಸ್ತಿ ಇದೆ ಅಂತ ಹೇಳಿ ನಿಮ್ಮ ಬರ್ತ್ಡೇಯನ್ನು ಆಚರಣೆ ಮಾಡೋದು ನಿಲ್ಲಿಸಬೇಡಿ. ಕೇವಲ 270 ರೂಪಾಯಿಗಳಿಗೆ ನಿಮಗೆ ಬೇಕಾಗಿರುವಂಥ ಪೇಸ್ಟ್ರಿ ಕೇಕ್ಗಳನ್ನು ಕೊಡುವಂಥ ಮೊಟ್ಟ ಮೊದಲ ಸಂಸ್ಥೆ ಫ್ರೆಂಡ್ಸ್ ಬೇಕ್. ಅದಕ್ಕಾಗಿಯೇ ಈ ವಿಡಿಯೋ ಜೊತೆಗೆ ಬೆಲ್ಲದ ಕೇಕನ್ನು ಕೂಡ ಇವತ್ತಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಬೆಲ್ಲದ ಕೇಕ್ ಅಂತ ಬಂದಾಗ ಇದಕ್ಕೆ ಸಕ್ಕರೆಯನ್ನು ಅಳವಡಿಸೋದಿಲ್ವಾ ಅಂತ? ಇಲ್ಲ, ಸಕ್ಕರೆ ಇಲ್ಲ, ಸಕ್ಕರೆ ಹಾಕುವುದಿಲ್ಲ, ಬೆಲ್ಲವೇ ಹಾಕಿ. ಅಂದರೆ ನಮ್ಮ ಕೇಕ್ ಈಗ ಬೇರೆ ಕಡೆ ಎಲ್ಲ ಪ್ರೀಮಿಕ್ಸ್ ಅಂತ ಬರ್ತದೆ ರೆಡಿ. ಅಂದರೆ ಆ ಹುಡಿ ತಗೊಂಡು ಬರೋದು, ಮಿಕ್ಸ್ ಮಾಡೋದು, ಓವೆನಲ್ಲಿ ಇಟ್ಟು ಕೇಕ್ ಮಾಡಿ ಕೊಡೋದು. ನಮ್ಮದೀಗ ಸ್ಟಾರ್ಟಿಂದ ನಾವು ಎಲ್ಲ ಅದರ ಇದನ್ನು ನಾವೇ ರೆಡಿ ಮಾಡೋದು. ಎಲ್ಲ ವಸ್ತುಗಳನ್ನೆಲ್ಲ ಇದು ಮಾಡಿ ಕೇಕ್ ರೆಡಿ ಮಾಡಿ ನಾವು ರೆಡಿ ಮಾಡುವಂಥದ್ದು. ರೆಡಿ ಮಿಕ್ಸನ್ನು ತಂದು ನಾವು ಕೇಕ್ ಮಾಡೋದಿಲ್ಲ, ನಮ್ಮದೇ ರೆಸಿಪಿ. ಇದು ಈ ಥರ ಮಾಡುವುದು ಭಾರಿ ಕಮ್ಮಿ. ಈಗ ಲೇಬರ್ಸ್ ಸಮಸ್ಯೆಯಿಂದಾಗಿ ಮಾಡೋದಿಲ್ಲ. ರೆಡಿ ಮಿಕ್ಸನ್ನು ತಗೊಂಡು ಬರ್ತಾರೆ, ಮಿಕ್ಸ್ ಮಾಡ್ತಾರೆ, ಮಾಡಿ ಕೊಡ್ತಾರೆ. ಆದರೆ ನಾವು ಫಸ್ಟಿಂದ ನಮ್ಮ ರೆಸಿಪಿಯಲ್ಲಿ ನಾವು ಮಾಡುವಂಥದ್ದು. ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡಿ. ನಿಮ್ಮ ಇಷ್ಟದ ಅಂದರೆ ಶುಗರ್ ಕೆಲವರಿಗೆ ಇಷ್ಟ ಇರೋದಿಲ್ಲ, ಹಾಗಿರುವಾಗ ನೀವು ಬೆಲ್ಲದ ಕೇಕನ್ನು ತಿಂದರೆ ಒಳ್ಳೆಯದು. ಇದರ ರುಚಿ ಕೂಡ ಹೇಗಿದೆ ಅಂತ ನೀವು ನೋಡಿಕೊಳ್ಳಬಹುದು. ಹಾಗೆಯೇ 270 ರೂಪಾಯಿಗಳಿಂದ ಕೇಕನ್ನು ಪಡ್ಕೊಂಡು ಹೋಗೋದಕ್ಕೆ ಕೇವಲ ಏಕೈಕವಾಗಿರುವಂಥ ಸಂಸ್ಥೆ ನಮ್ಮ KVG ಕ್ಯಾಂಪಸ್ನಲ್ಲಿರುವಂಥ ಫ್ರೆಂಡ್ಸ್ ಬೇಕ್. ಇವರು 10 ವರ್ಷ ಅಲ್ಲ, ಇನ್ನಷ್ಟು ವರ್ಷಗಳ ಕಾಲ ಯಶಸ್ವಿಯಾಗಿರುವಂಥ ಹೆಜ್ಜೆಯನ್ನು ಇಡ್ಲಿ ಅಂತ ಹೇಳ್ಕೊಳ್ತೇನೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ಸಿಗೆ ಈ 270 ಕೇಕ್ ಎಲ್ಲರೂ ಪರ್ಚೇಸ್ ಮಾಡಬೇಕಂತೇಳಿ ನಮ್ಮದೊಂದು ಆಸೆ. ಎಲ್ಲರೂ ಸಹ ಕ್ರಿಸ್ಮಸ್, ನ್ಯೂ ಇಯರ್ ಅನ್ನು
ಒಂದು ಅದ್ದೂರಿಯಿಂದ ಸೆಲೆಬ್ರೇಷನ್ ಮಾಡಬೇಕಂತೇಳಿ ನಮ್ಮ ಆಸೆ. ಆಸೆ ಅದೇ. ಇನ್ನು ಮುಂಬರುವಂಥ ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಕೂಡ ಇಲ್ಲಿಂದ 270 ರೂಪಾಯಿಗಳಿಗೆ ಸಿಗ್ತಕ್ಕಂಥ ಕೇಕ್. ನೆನಪಿರಲಿ, ನಿಮಗೆ ಯಾವುದೇ ಕೇಕ್ಗಳು ಬೇಕಂತ ಹೇಳಿದ್ರು ಕೂಡ ಕೇವಲ 270 ರೂಪಾಯಿಗೆ ಸಿಗ್ತದೆ ಅಂತ ಹೇಳಿದ್ರೆ ಅದು ಫ್ರೆಂಡ್ಸ್ ಬೇಕ್ನಲ್ಲಿ ಮಾತ್ರ. ನಿಮ್ಮೆಲ್ಲ ಶುಭ ಸಮಾರಂಭಗಳು ಫ್ರೆಂಡ್ಸ್ ಬೇಕ್ ಜೊತೆಗೆ ಆಚರಣೆ ಮಾಡಿ ಅಂತ ಹೇಳಿಕೊಳ್ತಾ ಒಳ್ಳೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಲ್ಲ ಸುಳ್ಯದ ಹಾಗೂ ಗ್ರಾಮಗಳಿಂದ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಈ ಬೇಕರಿಯ ಪರವಾಗಿ ನಾನು ಶುಭಾಶಯಗಳನ್ನು ಬಯಸುತ್ತೇನೆ. ಈ ಬೇಕರಿ ಉತ್ತರೋತ್ತರ ಅಭಿವೃದ್ಧಿ ಆಡು ಕರ್ನಾಟಕದ ಮಾತ ತಾಲೂಕುಟ್ಲ ಮೆಕ್ಕಲ ಒಂಜಿ ಬೇಕರಿ ಉದೀಪನ ಆವಡಿನ ಪಂಡೊಂದು. ಇದಕ್ಕೆಲ್ಲ ಕಾರಣಕರ್ತರು ಒಂದು ವ್ಯಕ್ತಿಯ ಮುನ್ನಡೆಗೆ ಒಂದು ಶಕ್ತಿ ಇದೆ ಹಿಂದೆ ತಿಳುವಂಥದ್ದಕ್ಕೆ ಉದಾಹರಣೆಯಾಗಿ ಇವತ್ತು ಮಿತ್ತೂರು ನಾಯರವರಿಗೆ ಪೂರ್ಣ ಅನುಗ್ರಹ ಮಾಡಿದ್ದಾರೆ. ಭಾಸ್ಕರ್ ರೈ ಅವರು ಅದನ್ನು ಟೇಕ್ ಓವರ್ ಮಾಡಿದರು. ಅವರ ಫ್ರಾಂಚೈಸಿಯನ್ನು ಇವರು ನಡೆಸಲಿಕ್ಕೆ ಮುಂದುವರಿಸಿದರು. ಇಲ್ಲಿ ಎರಡು ಗಮನಿಸಬೇಕಾದ್ದು, ಒಂದು ಸ್ವಚ್ಛ ಸುಂದರ ಪರಿಸರ. ಯಾವಾಗಲೂ ಇದನ್ನು ಸ್ವಚ್ಛ ಸುಂದರವಾಗಿ ಇಟ್ಟಿರ್ತಾರೆ. ಅದಕ್ಕೆ ಗಣಪಣ್ಣನೂ ಕಾರಣ, ಅದಕ್ಕಿಂತ ಹೆಚ್ಚು ಪಕ್ಕದಲ್ಲಿರುವ ನಾಯರ್ ಸಾಬು ಕಾರಣ. ನನಗೆ ಯಾವುದೇ ಅದರಲ್ಲಿ ಕೂಡ ಫುಡ್ ಔಟ್ಲೆಟ್ ಅದು ಎಲ್ಲ ಮನೆಯೂ ಸ್ವಚ್ಛ ಇರಬೇಕು. ಇವರು ಇಲ್ಲಿ ಕ್ಲೀನ್ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕಿಚನಿಂದ ಹಿಡಿದು ಇಲ್ಲಿರುವಂಥ ಶೋರೂಮ್ ಇರ್ಬೋದು, ಶೋಕೇಸ್ಗಳಿರ್ಬೋದು, ಮತ್ತು ಅವರ ಪರಿಸರವನ್ನು ಸ್ವಚ್ಛ ಇಡ್ತಾರೆ. ಇದು ನಮ್ಮ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಸಂಘದ ಬದ್ಧತೆ ಕೂಡ ಹೌದು.